ನಮಸ್ಕಾರ TV2ಗೆ ಸ್ವಾಗತ. ನಾನು ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬೊಮ್ಮನಹಳ್ಳಿಯ ಜರಗನಹಳ್ಳಿ ಕೆರೆ ಬಫರ್ ಝೋನ್ ನಿವಾಸಿಗಳ ಆತಂಕಕ್ಕೆ ಶಾಸಕರು ಮತ್ತು ಸಂಸದರ ಅಭಯ. ಬೊಮ್ಮನಹಳ್ಳಿ ಜರಗನಹಳ್ಳಿ ಕೆರೆ ಭಾಗದ ಬಫರ್ ಝೋನ್ನಲ್ಲಿ ವಾಸಿಸುತ್ತಿರುವ ನಿವಾಸಿಗಳಲ್ಲಿ ಮನೆ ಕಳೆದುಕೊಳ್ಳುವ ಭೀತಿ ಎದುರಾಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಸಮಾಜ ಸೇವಕ ಎಟಿ ಲೋಕೇಶ್ ಅವರ ಬಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ಜನರ ಮನವಿಗೆ ತಕ್ಷಣ ಸ್ಪಂದಿಸಿದ ಎಟಿ ಲೋಕೇಶ್ ಮತ್ತು ತಂಡದವರು ಶಾಸಕ ಸತೀಶ್ ರೆಡ್ಡಿ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಅವರ ಗಮನಕ್ಕೆ ವಿಷಯವನ್ನು ತಂದರು. ಕೂಡಲೇ ಕಾರ್ಯಪ್ರವೃತ್ತರಾದ ಶಾಸಕರು ಮತ್ತು ಸಂಸದರು ಕೆಲ ದಿನಗಳ ಹಿಂದೆ ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಸಭೆ ನಡೆಸಿ, ನಾವು ಸದಾ ನಿಮ್ಮೊಂದಿಗೆ ಇರುತ್ತೇವೆ, ಯಾರೂ ಭಯಪಡುವ ಅಗತ್ಯವಿಲ್ಲ ಎಂದು ಧೈರ್ಯ ತುಂಬಿದ್ದರು. ಕಾನೂನು ಹೋರಾಟದ ಭರವಸೆ ಶಾಸಕ ಸತೀಶ್ ರೆಡ್ಡಿ ಅವರ ಮಾರ್ಗದರ್ಶನದಂತೆ ಎಟಿ ಲೋಕೇಶ್ ಅವರು ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಹಾಗೂ ವಕೀಲರ ಪ್ರಮುಖ ಸಭೆಯನ್ನು ಕರೆದಿದ್ದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾನೂನಿನ ಚೌಕಟ್ಟಿನಲ್ಲಿ ಈ ಸಮಸ್ಯೆಯನ್ನು ನಮ್ಮ ಜನಪ್ರಿಯ ಶಾಸಕರು ಮತ್ತು ಸಂಸದರು ಬಗೆಹರಿಸಿಕೊಡಲಿದ್ದಾರೆ. ನಿವಾಸಿಗಳು ಯಾವುದೇ ಆತಂಕಕ್ಕೆ ಒಳಗಾಗಬಾರದು ಎಂದು ತಿಳಿಸಿದರು. ಗಣ್ಯರ ಉಪಸ್ಥಿತಿ. ಈ ಸಭೆಯಲ್ಲಿ ಮಾಜಿ ಕಾರ್ಪೊರೇಟರ್ ಮುನಿರಾಮ್, ಹೈಕೋರ್ಟ್ ಹಿರಿಯ ವಕೀಲರಾದ ಶಿವಾನಂದ ಮೇಟಿ ಅವರು ಭಾಗವಹಿಸಿ ಸಾರ್ವಜನಿಕರಿಗೆ ಕಾನೂನಾತ್ಮಕ ಧೈರ್ಯ ತುಂಬುವ ಕೆಲಸ ಮಾಡಿದರು. ತಮ್ಮ ಕಷ್ಟಕ್ಕೆ ಸ್ಪಂದಿಸಿದ ಎಟಿ ಲೋಕೇಶ್ ಮತ್ತು ತಂಡದ ಕಾರ್ಯಕ್ಕೆ ಸ್ಥಳೀಯ ನಿವಾಸಿಗಳು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿದರು. ಕಮಿಟಿ ಮಾಡೋ ಉದ್ದೇಶ ಏನು? ನಿಮಗೆ ಒಂದೇ ಹೇಳೋದು, ಕಮಿಟಿ ಮಾಡೋ ಉದ್ದೇಶ ಏನು? ಕಮಿಟಿ ಮಾಡೋ ಉದ್ದೇಶ ಏನಂದ್ರೆ ಜನರ ರಕ್ಷಣೆ ಯಾವ ಮಾಡಬೇಕು ಏನು ಅಂತ ನೋಡಿ ಸರ್. ಕೋರ್ಟ್ಗಳು ಕಾನೂನುಗಳು ಯಾರ ಪರವಾಗಿತ್ತು ಅಂತ ನಿಮ್ಗೆ ಒಂದೇ ಹೇಳ್ತೀನಿ. ನೀವು ತಿಳ್ಕೊಂಡಿರ್ತೀರಿ ಶ್ರೀಮಂತರ ಪರ ಇರ್ತಂತ, ಯಾವತ್ತು ಶ್ರೀಮಂತರ ಪರ ಇರೋದಿಲ್ಲ. ಇವತ್ತಿನ ಸಭೆ ಉದ್ದೇಶ ಏನು ಸರ್? ಏನಿಲ್ಲ, ನಮ್ಮ ಜರಗನಹಳ್ಳಿ ಭಾಗದಲ್ಲಿ ಒಂದು ಸಾರಕ್ಕಿ ಕೆರೆ, ಇಲ್ಲಿ ಕಾಣ್ತಾ ಇರುವಂತ ಸಾರಕ್ಕಿ ಕೆರೆ ಅನ್ನೋ ಒಂದು ಬೃಹತ್ ಕೆರೆ ಇದೆ. ಒಂದು 82 ಎಕರೆ ಇರುವಂತ ಕೆರೆ ಇದೆ. ಈ ಕೆರೆ ಹಿಂದೆ ಒತ್ತುವರಿಯಾಗಿತ್ತು. ಆ ಒತ್ತುವರಿಯನ್ನೆಲ್ಲ ತೆರವು ಮಾಡಿ ಸ್ಪೆನ್ಸ್ ಹಾಕಿದ್ರು BBMP ಅವರು. ಸ್ಪೆನ್ಸ್ ಹಾಕಿ ಕೆರೆಯಲ್ಲಿದ್ದಂತ ಕೆಲವು ಮನೆಗಳನ್ನೆಲ್ಲ ಒಡೆದು ಬೌಂಡ್ರಿಯನ್ನ ಫಿಕ್ಸ್ ಮಾಡಿದ್ರು. ಈಗ ಸರ್ಕಾರದವರು ಯಾವುದೋ ಒಂದು ಮಹಾವೀರ್ ಅಪಾರ್ಟ್ಮೆಂಟ್ ಅನ್ನುವಂತ ಅಪಾರ್ಟ್ಮೆಂಟ್ ಮೇಲೆ ನಮ್ಮ ಯಾರೋ ನಾಗರಿಕರು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಸಲ್ಲಿಸಲಾಗಿ ಆ ಅಪಾರ್ಟ್ಮೆಂಟ್ನ ಒಡೆದಾಕ್ಬೇಕು ಅಂತ ತೀರ್ಮಾನವನ್ನ ಕೋರ್ಟು ಕೊಟ್ಟಿರುತ್ತೆ, ಅದನ್ನ ಒಡೆದಾಕಿ ಅಂತ. ಆ ವ್ಯಕ್ತಿ ಬಫರ್ ಝೋನ್ನಲ್ಲಿ ನಾನು ನೊಂದೇ ಇಲ್ಲ, ಇಡೀ ಕೆರೆ ಸುತ್ತ ಇರುವಂತ ಬಫರ್ ಝೋನ್ನೆಲ್ಲ ಗುರ್ತು ಮಾಡಿ ಆಮೇಲೆ ನನ್ನ ಅಪಾರ್ಟ್ಮೆಂಟ್ ಹೊಡೀರಿ ಅನ್ನುವಂತ ಒಂದು ಮನವಿಯನ್ನ ಕೋರ್ಟ್ ಮಾಡಲಾಗಿ ಅಧಿಕಾರಿಗಳಿಗೆ ಬಫರ್ ಝೋನ್ ಎಷ್ಟಿದೆ ಅಂತ ಮಾರ್ಕ್ ಮಾಡಿ ಅನ್ನುವಂತ ಒಂದು ಆದೇಶವನ್ನ ಕೊಟ್ಟು ಒಂದು ಕಮಿಟಿ ಮಾಡಿ ಅಲ್ಲಿ ಏನೇನ್ ಡೆವಲಪ್ ಆಗಿದೆ, ಏನೇನಾಗಿದೆ ಅನ್ನುವಂತ ಒಂದು ಡೆವಲಪ್ಮೆಂಟ್ ಏನಾಗಿದೆ ಅಂತ ಒಂದು ವರದಿ ಕೊಡಿ ಅಂತ ಒಂದು ಕಮಿಟಿಗೆ ವಹಿಸಿರ್ತಾರೆ, ವಹಿಸ್ಬೇಕು ಅಂತ ತೀರ್ಪು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ BBMP ಅಧಿಕಾರಿಗಳು ಕೆರೆ ಬಾಡಿ, ವಾಟರ್ ಬಾಡಿ ಏನಿದೆ ಅಲ್ಲಿಂದ ಅಳತೆ ಮಾಡಬೇಕು. ಅದನ್ನ ಮಾಡದೆ ಕೆರೆ ಏರಿ ಹೆಂಚಿನಿಂದ ಅಳತೆ ಮಾಡ್ತಾ ಇದ್ದಾರೆ. ಕೆರೆ ಇದೇ ಬಂದು ಮುಕ್ಕಾಲು ಭಾಗ ಏರಿ ಮತ್ತೆ ನಮ್ ಗಾರ್ಡನ್ನೇ ಇದೆ. ಅದಾದ್ಮೇಲೆ ಒಂದು ಕಾಲು ಭಾಗ ಸಿಗ್ಬೋದು ನಾವು ಬಫರ್ ಝೋನು. ಆದ್ರೆ ಕೆರೆ ಹೆಂಚಿನಿಂದ ಬಂದು ಗುರ್ತು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಜನ ಗಾಬರಿ ಬಿದ್ದಿದ್ದಾರೆ. ಸಾವಿರಾರು ಮನೆಗಳು ಆ ಬಫರ್ ಝೋನ್ ಅಂತ ಏನು ಗುರ್ತು ಮಾಡ್ತಾ ಇದ್ದಾರೆ, ಅದ್ರೊಳಗಡೆ ಬರುತ್ತೆ. ಜನಗಳು ಗಾಬರಿ ಬೀಳ್ತಾ ಇದ್ದಾರೆ. ಆದ್ರೆ ಕಾನೂನು ಪ್ರಕಾರ ಅದನ್ನ ಒಂದೇ ಸತಿ ಒಡೆದಾಕೋಕ್ಕಾಗಲ್ಲ, ಅದಕ್ಕೆ ರಕ್ಷಣೆ ಇದ್ದೇ ಇದೆ.
ಹಿಂದೆ ಮನೆ ಕಟ್ಟಿರೋದು ಡೆವಲಪ್ ಮಾಡಬೇಡಿ ಅಂತ ಹೇಳ್ಬೋದೇ ವಿನ ಮುಂದೆ ಅದನ್ನ ಒಡೆದಾಕೋಕ್ಕಾಗಲ್ಲ ಅನ್ನುವಂತ ಉದ್ದೇಶದಿಂದ ಜನಗಳು ಧೈರ್ಯವಾಗಿರ್ಬೇಕು ಅಂತ ನಮ್ಮ ಶಾಸಕರ ಒಂದು ಸೂಚನೆ ಮೇರೆಗೆ ನಮ್ಮ ಸಂಸದರು ಮತ್ತು ಶಾಸಕರು ತೇಜಸ್ವಿ ಸೂರ್ಯ ಅವರು ಬಂದಿದ್ರು, ನಮ್ಮ MLA ಸತೀಶ್ ರೆಡ್ಡಿ ಅವರು ಬಂದು ಮತ್ತೆ BBMP ಕಮಿಷನ್ ಕರೆಸಿ ಜನಗಳಿಗೆ ಧೈರ್ಯ ತುಂಬಿದ್ದಾರೆ. ಅದನ್ನ ಮುಂದುವರೆದ ಭಾಗವಾಗಿ ಈ ಜನಗಳು ಹೆದರ್ಕೊಳ್ತಾ ಇರೋರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ, ಹೆದರ್ಕೊಳ್ಬೇಡಿ, ಇನ್ನು ನಾವಿದ್ದೀವಿ ನಿಮ್ ಜೊತೆನಲ್ಲಿ, ನಾವೆಲ್ಲ ಜನಪ್ರತಿನಿಧಿಗಳಿದ್ದೀವಿ, ನಾವ್ MLA ಇದ್ದೀವಿ, ನಮ್ಮ MP ಇದ್ದಾರೆ, ಧೈರ್ಯವಾಗಿರಿ. ಮತ್ತೆ ಆ ಕಾನೂನು ಏನ್ ಹೇಳ್ತದೆ ಅನ್ನೋದಕ್ಕೆ BDO ಲಾಯರು BBMP ಎಲ್ಲ ಹ್ಯಾಂಡ್ಲ್ ಮಾಡಿದಂತ ಮುತ್ಸದ್ದಿ ಶಿವಾನಂದ ಮೇಟಿ ಅನ್ನೋರ್ನ ಕರ್ಕೊಂಡ್ಬಂದು ಕಾನೂನು ಏನ್ ಹೇಳುತ್ತೆ, ಕಾನೂನು ಅರಿವು ಏನ್ ಹೇಳುತ್ತೆ, ಈ ಬಫರ್ ಝೋನ್ ಬಗ್ಗೆ, ಇದ್ರ ಬಗ್ಗೆ, ಈ ಕೇಸ್ ಬಗ್ಗೆ ಏನಿದೆ ಅಂತ ಅರಿವು ಮೂಡುವಂತ ಕೆಲಸವನ್ನ ಇವತ್ತು ನಾವು ಜನರಲ್ಲಿ ಈ ಬಫರ್ ಝೋನ್ ನಲ್ಲಿ ಎದುರಿಸ್ತಿರುವಂತ ಜನತೆಗೆ ಧೈರ್ಯ ತುಂಬುವಂತ ಕೆಲಸವನ್ನ ನಮ್ಮ ಶಾಸಕರು ಸಂಸದರ ಸೂಚನೆಯ ಮೇರೆಗೆ ಧೈರ್ಯವನ್ನ ತುಂಬ್ತಾ ಇದೀವಿ. ನಮ್ಮ ಜನಗಳು ಧೈರ್ಯವಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಮನೆಗಳನ್ನ ಓಡಿಸೋಕೆ ಅವಕಾಶ ಕೊಡಲ್ಲ. ನಮ್ಮನ್ನ ನಂಬಿರುವಂತ ಜನಗಳನ್ನ ಉಳಿಸ್ಕೊಳ್ತೀವಿ, ಮನೆಗಳು ಯಾವುದೇ ಕಾರಣಕ್ಕೂ ಒಡೆಯಲ್ಲ ಅನ್ನುವಂತ ಒಂದು ಧೈರ್ಯವನ್ನ ಇದ್ರ ಮುಖೇನ ಕೊಡ್ತಾ ಇದ್ದೀವಿ. ಪಬ್ಲಿಕ್ ಅವರು ಸಾಲ ಮಾಡಿ ಲೋನ್ ಎಲ್ಲ ತಗೊಂಡು ಎಲ್ಲ ಕಟ್ಟಿಸ್ತಿದ್ದಾರೆ. ಸೊ ಇವ್ರಿಗೆ ಬಂದು ಹಿಂಗ್ ಮಾಡ್ತಿರೋದು ಸರಿನಾ, ಏನು ಮಾಡಿ? ನೋಡಮ್ಮ, ಇದು ಬಫರ್ ಝೋನ್ ಅಂತ ಯಾರಿಗೂ ಗೊತ್ತಿಲ್ಲ. ಸರ್ಕಾರ ಅನುಮತಿ ಕೊಟ್ಟಿದೆ, ಕರೆಂಟ್ ಕೊಟ್ಟಿದೆ, ಮತ್ತೆ ಮನೆ ಕಟ್ಟುವಾಗ ಸುಮ್ಮನೆ ಇದ್ದಾರೆ, ಸೈಟ್ ನ ರಿಜಿಸ್ಟರ್ ಮಾಡಿದ್ದಾರೆ ಗೌರ್ಮೆಂಟ್ ನಿಂದ, ಕರೆಂಟ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ವ್ಯವಸ್ಥೆ ಮಾಡಿಕೊಟ್ಟು ನೀವು ಮನೆ ಕಟ್ಟಕ್ಕೆ ಯೋಗ್ಯ ಅಂತ ಗುರುತಿಸಿದ್ದಾರೆ. ಆಗ ಬಫರ್ ಝೋನ್ ಅನ್ನೋದು ಏನೂ ಇಲ್ಲ. ಅದರಿಂದ ಧೈರ್ಯವಾಗಿ ಮನೆ ತಗೊಂಡ್ ಕಟ್ಟಿದ್ದಾರೆ, ಮತ್ತೆ ಸಾಲಗಳನ್ನು ಸಹ ಮಾಡಿದ್ದಾರೆ. ನೀವು ಹೇಳಿದಾಗೆ ಸಾಲ ಸೋಲ ತೀರಿಸಿ ಮನೆ ಕಟ್ಕೊಂಡಿದ್ದಾರೆ. ಈಗ ಬಂದು ಬಫರ್ ಝೋನ್ ಅಂದ್ರೆ ಯಾರು ಒಪ್ಪಕ್ಕಾಗುತ್ತೆ? ಅದರಿಂದ ಇದು ಆಗಲ್ಲ. ಇದು ಯಾವುದೇ ಕಾರಣಕ್ಕೂ ಇನ್ನೂ ಡೆವಲಪ್ ಮಾಡದಂಗೆ ಮಾಡ್ಬೋದೇ ಇಲ್ಲ. ಈ ಮನೆಗಳನ್ನ ಹೊಡೆಯೋಕ್ ಸಾಧ್ಯವೇ ಇಲ್ಲ. ಕೋರ್ಟು ಮಧ್ಯೆ ಬರೋಕ್ಕಾಗಲ್ಲ. ಈ ಸಾಲಗಾರರು ಮಾಡಿದ್ರು ಎಲ್ಲರೂ ಧೈರ್ಯವಾಗಿರ್ಬೋದು. ಯಾವುದೇ ಕಾರಣಕ್ಕೂ ಈ ಮನೆ ಒಡೆಯಲ್ಲ ಅನ್ನುವಂಥದ್ದು ನಮಗೆಲ್ಲ. ಇದುವರೆಗೂ ನೋಟಿಸ್ ಕೊಟ್ಟಿಲ್ಲ. ಅದು ಕೆರೆ ಒಳಗಡೆ ಇದ್ದಂತ ಮನೆಗಳು. ಇದು ಬಫರ್ ಝೋನ್. ಬಫರ್ ಝೋನ್ ಅಂದ್ರೆ ಅರ್ಥ ಆ ನಿವೇಶನಲ್ಲಿ ಖಾಲಿ ಬಿಡ್ಬೇಕು ಅನ್ನುವಂಥದ್ದು. ಖಾಲಿ ಬಿಡಿಸ್ಬೇಕಾದವರು ಯಾರು? BBMP ಅವರು. BBMP ಅವರ ಖಾಲಿ ಬಿಡಿಸ್ತೆ ಮನೆಗಳು ಕಟ್ಸಿದ್ದಾರೆ. ಇನ್ನು ಖಾಲಿ ಇರುವಂತ ನಿವೇಶನಗಳನ್ನ ಉಳಿಸ್ಬೋದೇ ವಿನ ಕಟ್ಟಡ ಕಟ್ಟಿರೋದನ್ನ ಯಾವುದೇ ಕಾರಣಕ್ಕೂ ಸಹ ಒಡೆಯೋಕೆ ಅವಕಾಶ ಇಲ್ಲ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಅದನ್ನ ಕಾನೂನುಗಳು ತುಂಬಾ ಇದೆ, ಇನ್ನೂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಎಲ್ಲಾದ್ರೂ ಓಡಾಡಿ ಮನೆಗಳನ್ನ ಉಳಿಸ್ತೀವಿ. ಇವತ್ತಿನ ಸಭೆ ಉದ್ದೇಶ ಏನು ಸರ್? ಈ ಸಂಜೆ ಸಭೆ ಉದ್ದೇಶ ಏನ್ ಬಬ್ಬರ್ ಝೋನ್ ಬಂದಿದೆಯಾ, ಈಗ 24 ಮೀಟರ್ ಹಾಕಿದ್ದಾರೆ ಕೆರೆಯಿಂದ. ಅದ್ರ ಬಗ್ಗೆ ಎಲ್ಲಾರು ಸುಮಾರು 300-400 ಜನಕ್ಕೆ ನೋಟಿಸ್ ಫೋನಲ್ಲಿ ಇದ್ ಮಾಡಿದ್ವಿ. ಅವರು ಇವತ್ತು ಲಾಯರ್, ಹೈಕೋರ್ಟ್ ಲಾಯರ್ನ ಕರ್ಸಿದ್ವಿ ಎಲ್ಲ ಸೇರಿ, ಇಲ್ಲಿರೋ ಲೀಡರ್ಸ್ ಎಲ್ಲ ಸೇರಿ. ಅದನ್ನ ಇವತ್ತು ಎಲ್ಲ ಅವ್ರ ಕಾನೂನು ಸಲಹೆ ಮಾಡಿ ಮುಂದೆ ಏನ್ ಮಾಡ್ಬೇಕು, ಇವ್ರಿಗೆ ಯಾವ ತರ ಇವ್ರಿಗೆ ಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳಿ ಅವ್ರೊಂದು ಸಲಹೆ ನಾವು ತಗೊಂಡ್ವಿ, ಎಲ್ಲ ಸೇರ್ಕೊಂಡು ಸಲಿಗೆ ತಗೊಂಡ್ರಿ. ಸೊ ಇಲ್ಲಿರೋ ಜನ ತುಂಬಾ ಭಯ ಪಡ್ತಾ ಇದ್ದಾರೆ. ಭಯ ಪಡ್ತಾ ಇದ್ದಾರೆ. ತುಂಬಾ ಭಯ ಅಂದ್ರೆ ಅವರಿಗೆ ಧೈರ್ಯ ತುಂಬಬೇಕು. ಮೊನ್ನೆ MP ಅವರು ಬಂದಿದ್ರು, MLA ಅವರು ಬಂದಿದ್ರು, ಸ್ವಲ್ಪ ಧೈರ್ಯ ತುಂಬೋಗಿದ್ದಾರೆ. ಇನ್ನ ಕೆಲವರು ಜನ ಬಂದಿರಲಿಲ್ಲ. ಹಾಗೆ ಇಲ್ಲೊಂದು ಮೀಟಿಂಗ್ ಕರೆದಿದ್ವಿ ಎಲ್ಲ ಸೇರಿ, ಈ ಭಾಗದ ಎಲ್ಲ ನಾಯಕರೆಲ್ಲ ಸೇರಿ. ಅದಕ್ಕೆ ಅವರಿಗೆ ಏನು ಅಂತ ತೊಂದರೆಗಳಾಗಲ್ಲ ಅಂತ ನಮ್ಮ ಲಾಯರು ಸ್ವಲ್ಪ ಸಲಹೆ ಕೊಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ನೋಡೋಣ. ಮುಂದೆ ಶಾಸಕರು MP ಪರವಾಗಿ ಮೀಟಿಂಗ್ ಕರೆದಿದ್ವಿ, ಶಾಸಕರು MP ಪರವಾಗಿ ನಾವು ಮೀಟಿಂಗ್ ಕರೆದಿದ್ವಿ. ಇಲ್ಲಿರೋ ಜನ ಸಾಲ ಸೋಲ ಮಾಡಿ ಲೋನ್ ಎಲ್ಲ ತಗೊಂಡು ಎಲ್ಲ ಇವಾಗ ಮೊದ್ಲು ಮನೆನೇ ಇರಲಿಲ್ಲ. 30-40 ವರ್ಷದಿಂದ ಮನೆಗಳು ಕಟ್ಟಿದ್ದಾರೆ. ಸುಮಾರು ಮನೆಗಳು 40 ವರ್ಷದಿದೆ. ಪ್ಲಾನು ಕೊಟ್ಟಿದ್ದಾರೆ, ಈ ಖಾತೆನೂ ಇದೆ, ಆಮೇಲೆ ಲೋನು ತಗೊಂಡಿದ್ದಾರೆ. ಈ ಸಾರಕ್ಕಿ ಕೆರೆ ಅಂತ ಏನಿದೆ, ಈಗ ನಾವು ನಿಂತ್ಕೊಂಡಿದೀವಿ. ಈ ಕೆರೆ ವಿಷಯದಲ್ಲಿ ನ್ಯಾಯಾಲಯದಲ್ಲಿ, ಅಂದ್ರೆ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಪಿಟಿಷನ್ ನಂಬರ್ 3703/23 ಅಂತೇಳಿ ಒಂದು ಕೇಸ್ ಪೆಂಡಿಂಗ್ ಇತ್ತು. ಪಬ್ಲಿಕ್ ಇಂಟ್ರೆಸ್ಟ್ ಅದು. ಆ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ನಮ್ಮ ಉಚ್ಚ ನ್ಯಾಯಾಲಯ ದಿನಾಂಕ 20/2/2026 ಒಂದು ಆದೇಶ ಮಾಡಿದ್ದಾರೆ. ಆ ಪಬ್ಲಿಕ್ ಇಂಟ್ರೆಸ್ಟ್ ಪ್ರಕಾರ ಏನ್ ಮಾಡಿದ್ದಾರೆ, ಕೆರೆ ಏರಿ ಏನಿದೆ, ಆ ಕೆರೆ ಏರಿ ಪ್ರಕಾರ ಈ ಕೆಲವು ಅಪಾರ್ಟ್ಮೆಂಟ್ಗಳು
ಈ ಕನ್ಸ್ಟ್ರಕ್ಷನ್ ಮಾಡೋ ಸಂದರ್ಭದಲ್ಲಿ ಕೆರೆ ಏರಿ ಒಳಗ್ ಬರ್ತಾ ಇದ್ದಾವೆ, ಅದನ್ನ ಕಟ್ಟೋದ್ ನಿಲ್ಲಿಸ್ಬೇಕು ಅಂತೇಳಿ ಪಬ್ಲಿಕ್ ಇಂಟ್ರೆಸ್ಟ್ ಹಾಕಿದ್ರು. ಆ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಈ 30 ಮೀಟರ್ ಏನು ಕೆರೆ ಒಂದು ಬಫರ್ ಜೂನ್ ಅಂತ ಏನಿದೆ, 30 ಮೀಟರ್ ನಾನ್ ಡೆವಲಪ್ಮೆಂಟ್ ಜೂನ್ ಅಂತ ಇದೆ. ಆ ನಾನ್ ಡೆವಲಪ್ಮೆಂಟ್ ಜೂನ್ ನ ತೆರವುಗೊಳಿಸೋದಕ್ಕೆ ಅಧಿಕಾರಿಗಳು ಯಾವ ಟೈಮಲ್ಲಿ ಬರ್ತಾರೆ ಗೊತ್ತಿಲ್ಲ. ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು ಅಂತೇಳಿ ಇವತ್ತೊಂದು ಸಭೆ ಕರೆದಿದ್ವಿ. ನಾನು ಒಬ್ಬ ಲಾಯರ್ನಾಗಿ, ವಕೀಲ್ನಾಗಿ ಈ ರಿಟ್ ಪಿಟಿಷನ್ ನೋಡ್ಲಾಗಿ ಇದರಲ್ಲಿ ಏಕಾಏಕಿ ಈ 30 ಮೀಟರ್ ಏನಿದೆ ಅದನ್ನ ನಾನ್ ಡೆವಲಪ್ಮೆಂಟ್ ಜೂನ್ ಅಂತೇಳಿ ಮೇಂಟೈನ್ ಮಾಡಬೇಕು ಅಂತ ಏನೋ ಕೋರ್ಟ್ ಆದೇಶ ಆಗಿದೆ. ಸದ್ಯಕ್ಕೆ ಈ ಏನ್ ನಿರಾಶ್ರಿತರು ಏನಂತ್ರಿ ಇವರಿಗೆ ಸಂತ್ರಸ್ತರು ಮೀಟಿಂಗ್ ಕರೆದಿದ್ರು. ಈ ಸಂತ್ರಸ್ತರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಕಳೆದ 30, 35 ವರ್ಷ 40 ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ. ಏಕಾಏಕಿ ಈಗ ಅಧಿಕಾರಿಗಳು ಬಂದು ನಮ್ಮ ಮನೆ ಡೆಮಾಲಿಷನ್ ಮಾಡಿದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಹಾಗಾಗಿ ಡೆಮಾಲಿಷನ್ ಬಂದಿದ್ದು ಮುಂದೆ ಏನ್ ಮಾಡ್ಬೇಕು, ಅಥವಾ ನಮಗ್ ಭಯಭೀತರಾಗಿದ್ದೀವಿ, ಅದ್ರ ಬಗ್ಗೆ ನಮಗೆ ಒಂದು ಅವೇರ್ನೆಸ್ ಕೊಡ್ಬೇಕು ಅಂತೇಳಿ ಇವತ್ತು ಮೀಟಿಂಗ್ ಕರೆದಿದ್ವಿ. ಈ ಆದೇಶ ನೋಡ್ಲಾಗಿ ಇನ್ನೂ ಇದು ನಾನ್ ಡೆವಲಪ್ಮೆಂಟ್ ಜೂನ್ ಇದ್ರಾಗೆ ಇದ್ರ ಸುತ್ತಮುತ್ತ ಡೆಮಾಲಿಷನ್ ಮಾಡ್ರಿ, ನಾಳೆನೇ ಡೆಮಾಲಿಷನ್ ಮಾಡ್ರಿ ಅಂತ ಏನು ಆದೇಶ ಆಗಿಲ್ಲ. ಇದ್ರ ಜೊತೆಗೆ ಇಲ್ಲೇ ಒಂದು ನೋಡಲ್ ಆಫೀಸರ್ನ ಮಾಡಬೇಕು, ಒಂದು ಕಮಿಟಿ ಮಾಡ್ರಿ ಅಂತ ಆದೇಶ ಮಾಡಿದ್ದಾರೆ. ಹಾಗಾಗಿ ಸಂತ್ರಸ್ತರಿಗೆ ನಾವು ಇವತ್ತು ಏನ್ ಹೇಳಿದೀವಿ ಅಂದ್ರೆ, ಈ ಏನ್ ಮನೆ ಕಟ್ಕೊಂಡು ವಾಸವಾಗಿದ್ದಾರೆ ಅವ್ರು ಬಫರ್ ಜೂನ್ ಬಿಟ್ಟಿದೀವಿ ಅಂತ ಅವ್ರ ವಾದ, ಬಫರ್ ಜೂನ್ ಅಲ್ಲಿ ಇದ್ದೀವಿ ಅಂತ ಸರ್ಕಾರದ ವಾದ. ಈ ಎರಡು ವಾದ ಮಧ್ಯೆ ವಿತೌಟ್ ರಿಕಾರ್ಡ್, ವಿತೌಟ್ ಯಾವುದೇ ವೆರಿಫಿಕೇಶನ್ ಯಾವ ಆದೇಶನು ಇನ್ನೂ ಡೆಮಾಲಿಷನ್ ಮಾಡೋದಕ್ಕೆ ಆರ್ಡರ್ ಆಗಿಲ್ಲ. ನೀವು ಯಾರೋ ಥರ್ಡ್ ಪಾರ್ಟಿ ಮಾತು ಕೇಳಿ ಅಥವಾ ಯಾರೋ ದಾರಿ ಹಿಡಿದು ಹೋಗೋವ್ರ ಮಾತು ಕೇಳಿ ನೀವು ಭಯಭೀತರ ಆಗ್ಬೇಡಿ. ಕಾನೂನು ಏನಿದೆ ಆ ಪ್ರಕಾರ ನೀವು ನಡ್ಕೊಳ್ಳೋಣ. ಈ ಸದ್ಯಕ್ಕೆ ನಿಮ್ಗೇನು ಭಯ ಇಲ್ಲ, ಸದ್ಯಕ್ಕೆ ಯಾವ್ದು ಡೆಮಾಲಿಷನ್ ಮಾಡೋ ಆದೇಶ ಆಗಿಲ್ಲ ಅಂತ ನಾನು ಹೇಳಿದ್ದೀನಿ. ಹಾಗಾಗಿ ಕೋರ್ಟ್ ಆದೇಶ ಇರೋದ್ರಿಂದ ಇದ್ರ ಮೇಲೆ ಅಪೀಲ್ ಫೀಲ್ಡ್ ಇರ್ತೈತೆ. ಜೊತೆಗೆ ಇದ್ರ ಬಗ್ಗೆ ಇನ್ನು ಕಮಿಟಿ ಮಾಡ್ಬೇಕು ಅಂತಿದೆ. ಕಮಿಟಿ ಮಾಡಿ ಮುಂದೆ ಅಪೀಲ್ ತೀರ್ಮಾನ ಆದ್ಮೇಲೆ ನೋಡೋಣ ಅಂತೇಳಿ ಇವತ್ತು ಈ ಸಭೆಯಲ್ಲಿ ಯಾರು ಕೂಡ ಭಯಭೀತರ ಆಗ್ಬಾರ್ದು, ಚಿಂತಿತರ ಆಗ್ಬಾರ್ದು. ಕಾನೂನು ಏನಿದೆ ಕಾನೂನು ಅಡಿ ಎಲ್ಲರೂ ಹೋರಾಡ್ಬೇಕು, ಕಾನೂನು ನಡಿಯಲ್ಲಿ ಎಲ್ಲ ಕೆಲಸ ಮಾಡ್ಬೇಕು ಅಂತೇಳಿ ನಾವು ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ. ಅಂತದೇನಾದ್ರೂ ಡೆಮಾಲಿಷನ್ ಆರ್ಡರ್ ಬಂತಂದ್ರೆ ಮುಂದೆ ನ್ಯಾಯಾಲಯಗಳಿದ್ದಾವೆ, ನ್ಯಾಯಾಲಯಗಳಿಗೆ ನಮ್ದೇ ಅಂತ ವಾದ ಮಾಡಿ ಒಂದು ಕೋರ್ಟ್ ಅಲ್ಲಿ ಸ್ಟೇ ಮಾಡಿಸಿದ್ರೆ ನಿಲ್ತಾರೆ. ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಈಗೆಲ್ಲ ಅವ್ರಿಗೆ ಖಾತಾ ಮಾಡಿದ್ದಾರೆ, ಕಂದಾಯ ಕಟ್ಟಿಕೊಂಡಿದ್ದಾರೆ, ವಾಸವಾಗಿದ್ದಾರೆ ಅಂತ ದೃಢೀಕರಣ ಪತ್ರ ಕೊಟ್ಟಿದ್ದಾರೆ. ಈಗ ನೀವು ಡೆಮಾಲಿಷನ್ ಮಾಡ್ತೀವಿ ಅಂತೇಳಿ ಯಾರು ಬಂದಿಲ್ಲ. ಆದ್ರೆ ಇವರೇನೆ ಈ ಆರ್ಡರ್ ಹಂಗಾಗಿದೆ ಹಿಂಗಾಗಿದೆ ಅಂತ ಅಪಪ್ರಚಾರ ಮಾಡಿದ್ದಾರೆ. ಅವ್ರಿಗೆ ನಾವು ಯಾವುದೇ ರೀತಿ ರಕ್ಷಣೆ ಕೊಡ್ಬೇಕು, ಅವ್ರಿಗೆ ಭಯಭೀತರಾಗೋದು ಬೇಡ ಅಂತ ಅವ್ರಿಗೆ ಹೆದರ್ಬೇಡ್ರಿ ಅಂತೇಳಿ ಅವ್ರಿಗೆ ನಾವು ಧೈರ್ಯ ಕೊಟ್ಟಿದ್ದೀವಿ ಹೊರತು ಇನ್ನೇನು ಇಲ್ಲ. ಇವತ್ತಿನ ಮೀಟಿಂಗ್ ಉದ್ದೇಶ ನಮಗೂ ಕೂಡ ಕೆರೆ ಏನೈತೆ ಅವರು ನಾವು ಸಂರಕ್ಷಣೆ ಮಾಡ್ಬೇಕು ಅಂತ ಉದ್ದೇಶ ನಮಗೂ ಇದೆ. ನಾವು ಕೆರೆ ಸಂರಕ್ಷಣೆ ಮಾಡ್ತೇವೆ ಹೊರತು ಕೆರೆ ಸಂರಕ್ಷಣೆ ಜೊತೆಗೆ ಕೆರೆ ಸುತ್ತಮುತ್ತ ಏನಿದ್ದಾರೆ ಈ ಮನೆ ಕಟ್ಕೊಂಡಿದ್ದಾರೆ ವಾಸದಾರರು ಅವ್ರಿಗೆ ಏನು ತೊಂದರೆ ಆಗಬಾರ್ದು ಅಂತ ನಮ್ಮ ಉದ್ದೇಶ ಅಷ್ಟೇ. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಥವಾ ಸಾರ್ವಜನಿಕರು ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ ಬರೋದಿಲ್ಲ. ನಾವು ಈಗ ಒಂದು ಆದೇಶ ಆಗಿದೆ, ಅದರಲ್ಲಿ ಒಂದು ಕಮಿಟಿ ಮಾಡ್ಬೇಕು ಅಂತಿದೆ. ಕಮಿಟಿ ಇನ್ನೂ ಮಾಡಿಲ್ಲ. ಕಮಿಟಿ ಮಾಡಿದ ಮೇಲೆ ಮುಂದಿನ ಕ್ರಮ ನಾವು ಏನ್ ಜರುಗಿಸ್ಬೇಕು ಅಂತೇಳಿ ಸದ್ಯಕ್ಕೆ ಸಂತ್ರಸ್ತರಿಗೆ ನಾವು ಧೈರ್ಯ ತುಂಬಿ ಹೊರತು ಅದ್ರ ಬಿಟ್ಟು ನಾವು ಇನ್ಯಾವುದೇ ಇದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ. ವರ್ಷದಿಂದ ಇಲ್ಲಿದ್ದೀರಾ ಮ್ಯಾಮ್? 30 ವರ್ಷದಿಂದ ಇದ್ದೀವಿ. 96ರಿಂದ ನಾವು ಒಂದ್ ಲ್ಯಾಂಡ್ ಖರೀದಿ ಮಾಡಿ ಅವಾಗಿಂದ 97-98ರಿಂದ ವಾಸವಿದ್ದೀವಿ. ಬಟ್ ಅವಾಗಿಂದ ಕರೆಂಟ್ ಬಿಲ್ ಅದು ಆಮೇಲೆ ಟ್ಯಾಕ್ಸ್ ಎಲ್ಲ ಕಟ್ಸ್ಕೊಂತಾ ಇದಾರೆ. 30 ವರ್ಷದಿಂದನೂ ನಾವು ಹೆಚ್ಚು ಕಮ್ಮಿ ಇದ್ದೀವಿ. ಬಟ್ ಅವಾಗ ಒಂದ್ಸಲ ಡೆಮಾಲಿಷನ್ ಬಂದ್ರು 2001-2ರಲ್ಲಿ. ಅವಾಗ ಡೆಮಾಲಿಷನ್ ಮಾಡಿ ಹೋಗಿ ಈ ಫಿನಿಶಿಂಗ್ ಎಲ್ಲ ಹಾಕೊಂಡು ಹೋದ್ರೆ ಏನೋ ಒಂಥರ ನೆಮ್ಮದಿ ಆಯ್ತು, ಬಿಡಿ ಇನ್ನ ಏನು ಇಲ್ಲ ನಮ್ದು ಅಂತ. ಈಗ ಇದ್ದಕ್ಕಿದ್ದಾಗೆ ಈ 26ರಲ್ಲಿ ಫೆಬ್ರವರಿಯಿಂದ ಬೊಂಬಜುನ ಮಾಡಿದ್ರೆ ನಮ್ಗೆ ಅದೊಂಥರ ಭಯಭೀತಿ ಉಂಟಾಗಿದೆ. ಬಟ್ ಏನಿದ್ರೆ ಇವಾಗ ಬಂದಲ್ಲ ಶಿವಾನಂದ ಮೆಟ್ಟಿ ಅವ್ರು ಸ್ವಲ್ಪ ಇವತ್ತಿನ ದಿನ ಆಶ್ವಾಸನೆ ಕೊಟ್ಟರು. ಆಮೇಲೆ ಮುನ್ರಾಮಣ್ಣವರು, ಟಿ ಲೋಕೇಶ್ ಅವರು, MLA ಸತೀಶ್ ರೆಡ್ಡಿ ಅವರು, ತೇಜಸ್ವಿ ಸೂರ್ಯ ಅವರೆಲ್ಲ ಬಂದು ಇದ್ರ ಬಗ್ಗೆ ಕಾನೂನು ಬಗ್ಗೆ ಹೋರಾಡೋಣ, ಯಾರು ಹೆದರಿಕೆ ಬೇಕಾಗಿಲ್ಲ, ಮನೆ ಹೊಡಿಲಿಕ್ಕೆ ಬಿಡಲ್ಲ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದ್ರಿಂದ ಸ್ವಲ್ಪ ಧೈರ್ಯ. ಯಾಕೆ ಇಲ್ಲಿ ನಿಮ್ಮನೇನು ಇದೆಯಾ ಮ್ಯಾಮ್? ನಿಮ್ಗೂ ಭಯ ಆಗ್ತಿದೆ? ಎಲ್ರಿಗೂ ಭಯ ಆಗುತ್ತಲ್ಲ, ಸರ್ವೇ ಸಾಮಾನ್ಯದು ಕಾಮನ್ ಆಗಿ ಎಲ್ರಿಗೂ ಭಯ ಆಗುತ್ತೆ. ಬಟ್ ಅವ್ರು ಬಂದಾಗ ಲಾಸ್ಟ್ ಟೈಮ್ 10 years ಬ್ಯಾಕ್ ಬಂದ್ರಲ್ಲ, ಆಗ ಕೆರೆ ಒತ್ತೂರಿ ಅಂತೆಲ್ಲ ಮಡಿ ತಂಚಿ ಎಲ್ಲ ಹಾಕ್ಬಿಟ್ಟು ಹೊಟ್ಟೋದ್ರು. ಆಮೇಲೆ ನಾವ್ ಅನ್ಕೊಂಡು ಸ್ವಲ್ಪ ಮೈಂಡ್ ರಿಲೀಫ್ ಆಯ್ತು ನಮ್ಗೆ ಏನು ಅಂದ್ಬಿಟ್ಟು. ಮತ್ತೆ ಮೊನ್ನೆ ಬಂದ್ಬಿಟ್ಟು ಯಾಕೆ ನಾವ್ ಯಾರು ಇಲ್ಲ, ಗೊತ್ತೂ ಇಲ್ಲ, ಯಾವ ಟೈಮಲ್ಲಿ ನಕ್ಲೆ ಬಂದ್ಬಿಟ್ಟು ಮನೆ ಬಿಟ್ಬಿಟ್ಟು 3 ಮನೆ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಅದೇನ್ ಪಕ್ಕ ಏನು ಅಂತ ನಮ್ ಇನ್ನೂರ್ಗೂ ಗೊತ್ತಿಲ್ಲ, ಮಾಡ್ಬಿಟ್ಟು ಹೋಗಿದ್ದಾರೆ. ಪ್ರತಿಯೊಬ್ಬರಿಗೂ ಅದು ಭಯ ಇರುತ್ತಲ್ವಾ. ನಾವು ಟ್ಯಾಕ್ಸ್ ಕಟ್ಟಿದೀವಿ, KB ಬಿಲ್ ಕಟ್ಟಿದೀವಿ, ವಾಟರ್ ಬಿಲ್ ಕಟ್ಟಿದೀವಿ, ಬೋರ್ವೆಲ್ ಗೌರ್ಮೆಂಟ್ ಇಂದ ಬರುತ್ತೆ ಅದನ್ನು ಕಟ್ಟಿದೀವಿ, ಎಲ್ಲ ಕಟ್ಟಿದೀವಿ. ಅಷ್ಟೆಲ್ಲ ಇರ್ಬೇಕಾದ್ರೆ ಇದನ್ನೆಲ್ಲ ನಮ್ಮ ಹತ್ರ ತಗೋಬಾರ್ದಾಗಿತ್ತಲ್ವ ಅವರು? ಅಲ್ಲ ನಮ್ಗೆ ಎಚ್ಚರಿಕೆ ಕೊಡ್ಬೇಕಾಗಿತ್ತು ಅವ್ರು. ಫಸ್ಟ್ 10 years ಬ್ಯಾಕ್ ಮಾಡಿದಾಗ ನಿಮ್ಗೆ ಎಚ್ಚರಿಕೆ ಕೊಡ್ಬೇಕಾಗಿತ್ತು.
ಬಫರ್ ಅಂತ ಈಗ ಹೇಳ್ತೀರಾ, ಬಫರ್ ಗಾರ ಇದೆಲ್ಲ ಅನುಕೂಲ ಗೌರ್ಮೆಂಟ್ ಕೊಡಲ್ಲ ಅಲ್ವಾ, ಗ್ಯಾರಂಟಿ ಕೊಡಲ್ಲ. ಎಲ್ಲ ಕೊಟ್ಟಿದೆ ನಮ್ಗೆ 35 ಇಯರ್ಸ್ ಇಂದ ನಾವ್ ಇಲ್ಲಿದ್ದೀವಿ. ಈಗ ಸಡನ್ ಆಗಿ ಬಂದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಅಂದ್ರೆ ಮುಂಚೆನೂ ಮನೆಗಳೆಲ್ಲ ಹೊಡೆದು ಹೋಗಿದ್ರು, ಹೋಗ್ಬಿಟ್ರು. ಲಾಸ್ಟ್ 10 years ಬ್ಯಾಕ್ ಅಲ್ಲಿ 20 years ಬ್ಯಾಕ್ ಅಲ್ಲಿ ಮಾಡಿ ಎಲ್ಲ ಹೋಗ್ಬಿಟ್ಟು ಆಮೇಲೆ ಈ ತರ ಎಲ್ಲ ಕೆರೆದು ಎಂಡಾಯ್ತು ಅಂತ ಹೋದ್ರು. ಮತ್ತೆ ಈಗ ಮನೆ ಬಂದಿರೋದವ್ರು. ಒಬ್ರಿಗೆ ಎಲ್ರಿಗೂ ತೊಂದ್ರೆ ಆಗ್ಬಾರ್ದಲ್ವಾ? ಅದರಿಂದ ನಾವು ಕೆಲಸ ಬಗ್ಗೆ ನಾವ್ ಏನು ಯೋಚನೆ ಮಾಡ್ಬೇಕು? 35 years ನಾವ್ ಇಲ್ಲಿದ್ದೀವಿ. ಈಗ ನಾವ್ ಎಲ್ಲಿ ಹೋಗಕ್ಕಾಗುತ್ತೆ? ಅದನ್ನ ಹೋಗ್ ಮುಂಚೆ ನಾವ್ ಏನೋ ಒಂದು ಮಾಡ್ತಾರ, ಮಾಡಲ್ಲ. ಮಾಡ್ಬಿಟ್ಟು ನೀವು ಹೋಗಿ ನಿಮ್ದೇನೋ ಟ್ಯಾಕ್ಸ್ ಕಟ್ಟಿದೀರಾ, ಇದೆಲ್ಲ ಕಟ್ಟಿದೀರಾ, ಕಷ್ಟಪಟ್ಟಿದ್ದೀರಾ, ನೀವು ಆರಾಮಾಗಿರಿ ಅಂತಾನು ನಮ್ಗೆ ಅವ್ರೇನು ಮಾಡ್ಕೊಡಲ್ಲ ಅಲ್ವಾ? ಅದರಿಂದ ಅವ್ರು ಏನೇ ಮಾಡ್ಲಿ ನಮ್ಗೊಂದು ಏನಿದೆ ಅದನ್ನ ಮಾಡ್ಕೊಂಡ್ರೆ ನಮಗೂ ಖುಷಿನೇ ಆಗುತ್ತೆ. ಇಷ್ಟು ವರ್ಷ ಇರೋದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲ ನಾವೆಲ್ಲ ಹೋಗೋದು ಇಡೀ ನಮ್ಗೆ ಆಲ್ರೆಡಿ ಹುಷಾರಿಲ್ಲ. ನಂಗೆ ಮತ್ತೆ ನಿಮ್ಮ ಮನೇನು ವಿದ್ಯಾ ಕಟ್ಟಿರೋದು 96 ಕಟ್ಟಿದ್ವಿ. 1996 ಅಲ್ಲಿ ನಮ್ಮ ಮನೆ ಕಟ್ಟಿದ್ದು. 30 ವರ್ಷದಿಂದ ನಾವು ಅಲ್ಲೇ ಇದ್ದೀವಿ. ಅವಾಗ ಬಫರ್ ಜೋನ್ ಬಂದಿರೋದು 2010 ಬಂದಿರೋದು. ಅವಾಗ ಬಫರ್ ಜೋನ್ ಇರ್ಲಿಲ್ಲ. ನಮಗಿಂತ ಮುಂಚೆ ಕಟ್ಟಿರೋ 40 ವರ್ಷ 50 ವರ್ಷ ಕಟ್ಟಿರೋರೆಲ್ಲ ನಮ್ಮ ರೋಡಲ್ಲೆಲ್ಲ ಇದ್ದಾರೆ. ಎಲ್ಲ ನಮಗಿಂತ ಮುಂಚೆ ಬಂದಿರೋರೆಲ್ಲ ಇದ್ದಾರೆ. ಈಗ ಮನೆ ಸುಮ್ಮನೆ ಅವ್ರಿಗೆ 75 ಮೀಟರ್ ಅಂತ ಅವತ್ತು ಬಿಡಿ ಅವರು ಬಂದು ಈ ಫೆನ್ಸಿಂಗ್ ಎಲ್ಲ ಹಾಕಿದ್ರು. ಅವಾಗ ಇಷ್ಟೇ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಮುಂದೆನೆ ಬಿಡಿಯೋ ಬೋರ್ಡೇ ಇದೆ, ಈ ಪ್ರಾಪರ್ಟಿ ಬಿಲಾಂಗ್ಸ್ ಬಿಡಿ ಅಂತ ಹಾಕ್ಬಿಟ್ಟು ಕಲ್ಲಲ್ಲಿ ಬರ್ದಿದ್ದಾರೆ. ಅದಾದ್ಮೇಲೆ ಆಗೋಯ್ತು ಅಂದ್ಕೊಂಡ್ರೆ ಮತ್ತೆ ಇವಾಗ ಯಾರೋ ಒಬ್ಬನಿಗೋಸ್ಕರ ಇಷ್ಟು 2000 ಜನ ಇದ್ದಾರೆ. ಟೋಟಲ್ 1000 ಮನೆ ಇರುತ್ತೆ. ಇಷ್ಟು ಜನಕ್ಕೆ ತೊಂದರೆ ಬಂದ್ರೆ ಹೆಂಗ್ ಮಾಡೋದು? ಅವತ್ತು ಟ್ಯಾಕ್ಸ್ ಕಟ್ಟಿದಾಗ ಟ್ಯಾಕ್ಸ್ 2002ನೇ ಇಸ್ವಿಯಿಂದ ಒಮ್ಮೆಲೆ ಹೋಗ್ಬಿಟ್ಟು ನೋಟಿಸ್ ಕೊಟ್ಟಿದ್ರು. 2002 ಇಂದ 24 ವರ್ಷ ಟ್ಯಾಕ್ಸ್ ಕಟ್ಟಿದ್ದೀವಿ. ಆಮೇಲೆ ಕರೆಂಟ್ ಎಲ್ಲ ಸ್ಯಾಂಕ್ಷನ್ ಆಗಿರುತ್ತಲ್ಲ, ಅದೆಲ್ಲ ಬಿಲ್ಗಳೆಲ್ಲ ಇದೆ. ಮೊನ್ನೆ ಇವರು MLA ಅವರು ಬಂದಿದ್ರು, ಆಮೇಲೆ ಇವರು MP ತೇಜಸ್ವಿ ಸೂರ್ಯ ಬಂದಿದ್ರು, ಕಾರ್ಪೊರೇಷನ್ ಕಮಿಷನರ್ ಬಂದಿದ್ರು, ಅವ್ರಿಗೆಲ್ಲ ಕೊಟ್ಟಿದ್ದೀವಿ ಎಲ್ಲ ಹೇಳಿದ್ದೀವಿ. ಅವರೆಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ನಮಗೆ ಇದು ಕ್ಲಿಯರ್ ಆಗಿ ಕೋರ್ಟ್ ಅಲ್ಲಿ ಬಂದ್ಬಿಟ್ರೆ ನಮ್ಗೆ ಒಂದು ಧೈರ್ಯ ಇರುತ್ತೆ. ನಾವು ಇಲ್ಲಾಂದ್ರೆ ನಾವ್ ಎಲ್ಲಿ ಇರೋದು ಒಂದೊಂದು ಮನೆ ಕಷ್ಟಪಟ್ಟು ಎಷ್ಟೋ ಆ ವರ್ಷಗಳ ಆ ಕಾಲದಲ್ಲಿ ಕಷ್ಟಪಟ್ಟು ಮನೆ ಕಟ್ಟಿರ್ತೀವಿ. ಈಗ ಮತ್ತೆ ಅವರೆಲ್ಲ ಹೊಡೆದಾಕ್ತಿದ್ರೆ ತುಂಬಾ ಕಷ್ಟ ಆಗುತ್ತೆ, ಎಲ್ಲರಿಗೂ ನೋವಾಗುತ್ತೆ. ಅವ್ರ ಜಡ್ಜ್ಗಳೇನು ಅಲ್ಲಿ ಕೂತ್ಕೊಂಡು ಕೂತ್ಕೊಳ್ತಾರೆ, ಯಾರೋ ಹಾಕತ್ತಿರೋದು. ಒಬ್ಬರು ಮನೆ ಕಟ್ಟಿದಕ್ಕೋಸ್ಕರ ಇಷ್ಟು 1000 ಜನದ್ದು ತೊಂದರೆ. ಎಲ್ಲ ಬಡವರು ಇರೋದೆಲ್ಲ ಮೀಡಿಯಂ ಕ್ಲಾಸ್ನವರು ಬಡವರು ಇರೋದು. ಇವಾಗ ರಿಚ್ ಪೀಪಲ್ ಯಾರೇ ಇದ್ರೆ ನಮ್ಮಂತ ಬಡವರೆಲ್ಲ ಇದ್ರೆ ಮನೆ ಹೊಡೆದಾಕಿದ್ರೆ ಎಲ್ಲಿ ಹೋಗಬೇಕಾಗುತ್ತೆ? ಅವನ ಒಬ್ಬನಿಗೋಸ್ಕರ ಇಷ್ಟು ಜನ ಸಫರ್ ಮಾಡ, ಅದಕ್ಕೋಸ್ಕರ ಅವನು ಒಬ್ಬರದ್ದು ಹೊಡೆದ್ ಬಿಡ್ಲಿ. ಆ ಜಡ್ಜ್ಗಳು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನೋಡಿ ಇವ್ರು ಏನ್ ಹೇಳಲ್ಲ, ಒಂದು ಪಿಟಿಷನ್ ಹಾಕಿದ್ರ ಕೇಸ್ ಹೊಡೆದ್ಬಿಟ್ಟು ಹಾಕಲಿ ಎಲ್ಲ ಬಫರ್ ಜೋನ್ ಹಾಕಲಿ ಅಂತ ಹತ್ತು ಕೊಟ್ಟಿದ್ದಾರೆ. ಅದು ತಪ್ಪು. ಅದು ಗ್ಯಾರಂಟಿ ಎಲ್ಲ ಜನ ಪ್ರೊಟೆಸ್ಟ್ ಮಾಡಿ ಅವನಿಗೆ ಒಬ್ಬರಿಗೆ ಬೇಗ ಶಿಕ್ಷೆ ಆಗಲಿ ಪರವಾಗಿಲ್ಲ. ಇಷ್ಟು ಜನಕ್ಕೆ ಶಿಕ್ಷೆ ಆಗೋದು ಬೇಡ ಅಂತ ನನ್ನ